ನಾನು ಉಡುಚಾಣದ ಗಡ್ಡೆಪ್ಪ ಮೇತ್ರಿ ಮಾತಾಡೋದು. ಸುಮಾರು ದಿನಗಳಿಂದ ಶ್ರೀಮಠದ ಶ್ರೀ ಶಾಂತಾನಂದ ಶಿವಾಚಾರ್ಯರು ನಮ್ಮ ಶ್ರೀಮಠದಲ್ಲಿ ಸುಮಾರು 10 ತಿಂಗಳಿಂದ ಅವರು ತಮ್ಮ ಒಂದು ಮದ್ಯಪಾನ ಮತ್ತು ಇನ್ನಿತರ ಚಟಗಳಿಂದ ಮಠ ಬಿಟ್ಟು ಹೋಗಿದ್ದರು. ಇತ್ತೀಚೆಗೆ ಮತ್ತೆ ಮಠ ಸೇರಿಕೊಂಡು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಮತ್ತು ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ತೋರಿಸುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ. ಅದು ನಿಜವಾಗಲೂ ಪೀಠಕ್ಕೂ ಮತ್ತು ಶ್ರೀಗಳಿಗೆ ಗೌರವ ತರುವಂಥದ್ದಲ್ಲ. ಆದಷ್ಟು ಬೇಗನೆ ಉಡುಚಾಣದ ಶ್ರೀಮಠದ ಸದ್ಭಕ್ತರ ಭಾವನೆಗಳಿಗೆ ಸ್ಪಂದಿಸಿ ಶ್ರೀಗಳೇ ಒಂದು ಶ್ರೀಮಠಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಭಕ್ತರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕಂತ ನಾನು ಶ್ರೀಗಳಲ್ಲಿ ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಈ ಥರ ಆದ್ರೆ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀಮಠ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದು, ಆ ಮಠದ ಘನತ ಗೌರವಗಳನ್ನು ನಾವು ಸದ್ಭಕ್ತರಲ್ಲದೆ ಶ್ರೀಮಠದ ಪೀಠಾಧಿಪತಿಗಳು ಕಾಯ್ದುಕೊಂಡು ಒಂದು ಸದ್ಭಕ್ತರಿಗೆ ಒಂದು ಮಾರ್ಗದರ್ಶನ ಅವರೇ ತೋರಿಸ್ಬೇಕಂತ ಶ್ರೀಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅದು ನೋಡಲಾಗಿ ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ಒಂದು ವೆಪನನ್ನು ಇಟ್ಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿರುವುದು ಅದರಲ್ಲಿ ಕಂಡು ಬರ್ತಾ ಇದೆ. ತಕ್ಷಣ ನಮ್ಮ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅವರ ರಿಪೋರ್ಟ್ ವರದಿ ಅನ್ವಯ ನಾವು ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ದಾಖಲಿಸಿಕೊಂಡಿದ್ದೇವೆ. ಅದು ಕ್ರೈಮ್ ನಂಬರ್ ಬಂದು 274/2025. ಅದು BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ ಅಡಿಯಲ್ಲಿ ನಾವು ಕೇಸು ದಾಖಲಿಸಿಕೊಂಡಿದ್ದೇವೆ. ಅದು ನೋಡಲಾಗಿ ಅವರು ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯರು ಅಂತ ಇದೆ. ಅವರು ತನ್ನ ವೆಪನನ್ನು ಗಾಳಿಯಲ್ಲಿ ಗುಂಡು ಹಾರಿಸಿರುವುದು ಅದರಲ್ಲಿ ಕಂಡು ಬಂದಿದೆ. ಅದು ವೈಲೇಷನ್ ಆಫ್ ದ ಆ್ಯಕ್ಟ್ ಆಗುತ್ತೆ. ಅದೇ ರೀತಿಯ ನಾವು ಕೇಸನ್ನು ದಾಖಲಿಸಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಆಫೀಸರ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ. ತನಿಖೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಏನು ವೆಪನ್ ಇದೆ, ಲೈಸೆನ್ಸ್ ವೆಪನ್ ಇದೆಯಾ, ಮತ್ತು ಯಾವ ಕಾರಣಕ್ಕಾಗಿ ಫೈರ್ ಮಾಡಿದರು ಮತ್ತು ಎಲ್ಲ ಡೀಟೇಲ್ಸು ತನಿಖೆಯಲ್ಲಿ ಕಂಡು ಬರಬೇಕಾಗುತ್ತೆ. ಅವರು ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಅದರ ಕೆಲವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಪ್ರೊಸೀಜರ್ ನಡೆಯುತ್ತೆ. ಅದು ಅವರು ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕಾಗುತ್ತೆ. ಅವರು ಏನು ವಿಚಾರಣೆ ಮಾಡ್ತಾ ಇದ್ದಾರೆ, ವಿಚಾರಣೆಯಲ್ಲಿ ಏನು ಕಂಡು ಬರುತ್ತೋ ಅದು ಪ್ರಕಾರ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಅದು ಜಾಗ ಎಲ್ಲಿ ಅಂತ ಅವರು ಐಡೆಂಟಿಫೈ ಮಾಡಬೇಕಾಗುತ್ತೆ, ಎಲ್ಲಿ ಮಾಡಿದ್ರು ಅನ್ನೋದು. ಅದಕ್ಕೆ ಅದೆಲ್ಲ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಮಾಡಿದರು, ಯಾವ ದಿನಾಂಕ ಮಾಡಿದರು, ಯಾವ ಸಮಯಕ್ಕೆ ಮಾಡಿದರು ಅನ್ನೋದು ನಮಗೆ ತನಿಖೆಯಲ್ಲಿ ಕಂಡು ಬರಬೇಕಾಗುತ್ತೆ. ಯಾವುದು ಆ ಥರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿರುತ್ತಿಲ್ಲ, ಯಾವುದು ಘಟನೆ ಮಾಡಿಲ್ಲ. ಕೆಲವೊಬ್ಬರು ಅದು ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಮಾಡಿರ್ತಾರೆ. ನಾವು ಆಲ್ರೆಡಿ ಅಷ್ಟೊತ್ತಿಗೆ ನಾವು ಕೇಸೆಲ್ಲ ರಿಜಿಸ್ಟರ್ ಮಾಡಿ ನಮ್ಮ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಹೌದು, ಡೀಟೇಲ್ಸ್ ಲೈಸೆನ್ಸ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಳ್ಳೋದು ಬಾಕಿ ಇದೆ. ಯಾವುದು ಕೊಟ್ಟಿಲ್ಲ. ಸೋ ಮೋಟವಾಗಿ ಆ್ಯಕ್ಷನ್ ತಗೊಂಡು